ಸೇನೆಯ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ, ಅಲ್ಲಿಗೆ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕೂಡ ಕರೆಯಲಾಗಿದೆ. ಈ ಸರ್ವಪಕ್ಷ ಸಭೆಯಲ್ಲಿ ನಾವು ಆಪರೇಷನ್ ಸಿಂಧೂರ ಹೇಗೆ ಪ್ಲಾನ್ ಮಾಡ್ಕೊಂಡ್ವಿ, ಹೇಗೆ ವರ್ಕೌಟ್ ಆಯಿತು, ಇದೆಲ್ಲದ್ರ ಬಗ್ಗೆ ಡೀಟೇಲ್ ಅನ್ನ ನೀಡಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸ ಏನು ಕೈಗೊಂಡಿದ್ರು ಅದೆಲ್ಲವನ್ನ ಕೂಡ ರದ್ದು ಮಾಡಲಾಗಿದೆ. ಸೊ ನಮ್ಮ ಮುಂದೆ ಇರುವಂತ ನೆಕ್ಸ್ಟ್ ಟಾರ್ಗೆಟ್ ಏನು ಅಂತಂದ್ರೆ ನಮ್ಮ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳನ್ನ ನಾವು ಹೆಂಗ್ ಸೇಫ್ ಮಾಡ್ಕೋಬೇಕಾಗತ್ತೆ, ಮತ್ತೆ ನಮ್ಮ ನಾಗರಿಕರನ್ನ ನಾವು ಯಾವ ರೀತಿಯಾಗಿ ರಕ್ಷಣೆ ಒದಗಿಸಬೇಕಾಗತ್ತೆ ಅಂತ ಆ ನಿಟ್ಟಿನಲ್ಲಿ ಈ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇರುವಂತದ್ದು. ಈಗಾಗಲೇ ಕಾಶ್ಮೀರದ ಗಡಿ ಭಾಗದಲ್ಲಿ ಆಲ್ರೆಡಿ ಈ ಫೈರಿಂಗ್ ನಡೀತಾ ಇದೆ. ನಮ್ಮ ಭಾರತೀಯರು 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಸಿಗ್ತಾ ಇದೆ. 36ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ನಿನ್ನೆಲ್ಲ ನಾವು ಡೀಟೇಲ್ಸ್ ಅನ್ನ ನೋಡ್ಬೇಕಾದ್ರೆ ಅಂದ್ರೆ ಯಾವಾಗಿಂದ ನಮ್ಮ ಸೇನೆ ಈ ಸಮರಾಭ್ಯಾಸವನ್ನ ಮಾಡೋದಕ್ಕೆ ಶುರು ಮಾಡ್ತೋ ಆಗ್ಲಿಂದಲೇ ನಮ್ಮ ಜನರಿಗೂ ಕೂಡ ಮಾನಸಿಕವಾಗಿ ಓಕೆ ಯುದ್ಧ ನಡೆಯುತ್ತೆ, ನಾವು ಅದಕ್ಕೆ ಸನ್ನದ್ಧರಾಗಿರ್ಬೇಕು ಅನ್ನೋದನ್ನ ತಿಳಿಸ್ತಾ ಇತ್ತು. ಹಾಗಾಗಿ ಕಾಶ್ಮೀರದ ಸುತ್ತಮುತ್ತ ಹಾಗೆ ಗಡಿಭಾಗದ ಸುತ್ತಮುತ್ತದ ಕೆಲವೊಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಬೇಕು ಅಂತಾನೆ ಈ ರೀತಿಯಾದಂತ ಪ್ರಾಯೋಗಿಕವಾಗಿ ಅಥವಾ ಸನ್ನದ್ಧವಾಗಿ ತಾಲೀಮನ್ನ ಮಾಡ್ತಾ ಇದ್ದಿದ್ದು. ಈಗಾಗಲೇ ಅಲ್ಲಿನ ಬಂಕರ್ಗಳಿಗೆ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ಸಮಸ್ಯೆಗಳು ಇದೆ ಅನ್ನೋದನ್ನ ಸ್ಥಳೀಯರು ಹೇಳಿದ್ರು. ಯುದ್ಧ ಆಗಬಹುದು ಅನ್ನೋದು ನಮಗೂ ಕೂಡ ಅರ್ಥ ಆಗ್ತಾ ಇದೆ, ಆದ್ರೆ ನಮಗೆ ಬಂಕರ್ನ ವ್ಯವಸ್ಥೆಯನ್ನು ಮಾಡ್ಕೊಡಿ ಅಂತ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ. ಹಾಗೇನೆ ಭಾರತದ ಪ್ರತಿಯೊಂದು ಪ್ರತಿಷ್ಠಿತ ನಗರಗಳು ಅಂತ ಏನ್ ಕರೆಸ್ಕೊಳ್ಳುತ್ತೋ ಆ ಪ್ರತಿಷ್ಠಿತ ನಗರಗಳನ್ನ ಹೈ ಅಲರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಆ ರಾಜ್ಯಕ್ಕೆ ಸೂಚನೆ ಬಂದಿದೆ. ನಮ್ಮ ಕರ್ನಾಟಕದ ವಿಚಾರ ಬಂದಾಗ ಬೆಂಗಳೂರು, ಕಾರವಾರ ಮತ್ತು ರಾಯಚೂರು ಇದನ್ನ ಸೆನ್ಸಿಟಿವ್ ಪ್ಲೇಸ್ ಅಂತ ಕರಿತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ನಾವು ಬೆಂಗಳೂರು ಅಂತ ಬಂದಾಗ ಇಲ್ಲಿ ಉದ್ಯಮ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ, ಮೇನ್ ಸಿಟಿ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇನ್ನೊಂದು ಕಡೆಯಲ್ಲಿ ಸ್ಥಾವರಗಳು ಇರುವಂತಹ ಹಿನ್ನೆಲೆಯಲ್ಲಿ, ಗಡಿ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಹೈ ಅಲರ್ಟ್ ಅನ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ನಮ್ಮ ಬೆಂಗಳೂರಿನಲ್ಲೂ ಕೂಡ ಮೆಟ್ರೋ ಸೇರಿದಂತೆ ಕೆಲವು ಭಾಗಗಳಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಚೆಕ್ ಮಾಡಿ ಒಳಗೆ ಬಿಡುವಂತ ಕೆಲಸವನ್ನ ಮಾಡಲಾಗ್ತದೆ. ಯಾಕಂದ್ರೆ ಪಾಕಿಸ್ತಾನ ಯಾವಾಗ ಯಾವ ತರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಎಷ್ಟು ಮುಖ್ಯನೋ ಹಾಗೇನೆ ಪಾಕಿಸ್ತಾನಕ್ಕೆ ಸಪೋರ್ಟಿವ್ ಆಗಿರುವಂತ ಕೆಲವೊಂದಷ್ಟು ಉಗ್ರ ಸಂಘಟನೆಗಳು ಏನ್ ಆಕ್ಟಿವ್ ಆಗಿದೆಯೋ ಕೆಲವು ರಾಜ್ಯಗಳಲ್ಲಿ ಅವು ಸಕ್ರಿಯವಾಗಿರುವಂತದ್ದು. ಹಾಗಾಗಿ ಆ ಪ್ರದೇಶಗಳಲ್ಲೂ ಕೂಡ ಅಟ್ಯಾಕ್ ಆಗಬಹುದಾದ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿದೆ. ಸೊ ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ನಿರ್ಧಾರಗಳು, ನಿಲುವುಗಳು ಏನಾಗಿರುತ್ತೆ ಅನ್ನೋದೊಂದು ಪ್ರಶ್ನೆ. ಆಲ್ರೆಡಿ ಈಗ ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ಕಾರಣ ಏನು ಅಂತ ಅಂದ್ರೆ ಈಗಾಗ್ಲೇನೆ ಮಸೂದ್ ಅಜರ್ನ ಕುಟುಂಬ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂತದ್ದು. ಆತ ಏನು ನಾನು ಭಾರತದ ವಿರುದ್ಧ ಪ್ರತೀಕಾರ ತೀರಿಸ್ತೀನಿ, ನಾನು ಸತ್ತು ಹೋಗ್ಬಿಡ್ಬೇಕಾಗಿತ್ತು, ನನ್ನ ಸಹೋದರ ಸಹೋದರಿ ನನ್ನ ಆಪ್ತರು ಸಾವನ್ನಪ್ಪಿದ್ದಾರೆ ಅಂತ ಪ್ರತಿಕಾರದ ಮಾತುಗಳನ್ನ ಆಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಲ್ಲೇ ಇರುವಂತಹ ಹಫೀಜ್ ಸಯೀದ್ ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋದನ್ನ ವಿಶ್ವಸಂಸ್ಥೆ ಕೂಡ ಘೋಷಣೆ ಮಾಡಿದೆ ಮತ್ತು ಅಮೆರಿಕಗೂ ಕೂಡ ಈತ ಬೇಕಾಗಿದ್ದಾನೆ. $10 ಮಿಲಿಯನ್ ಅಮೆರಿಕ ಘೋಷಣೆ ಮಾಡಿದೆ ಈತನನ್ನ ಹುಡ್ಕೊಳ್ಬೇಕು ಅಂತ. ಈಗ ಅದೇ ಹಫೀಜ್ ಸಯೀದ್ಗೆ ಢವ ಶುರು ಆಗ್ಬಿಟ್ಟಿದೆ. ಹೇಗಿರ್ಬೇಕು, ಎಲ್ಲಿ ಅಟ್ಯಾಕ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಒಂದು ಗೊತ್ತಾಗೋದಿಲ್ಲ ಅಂತ. ಯಾಕಂದ್ರೆ ನಮ್ಮ ಭಾರತ ಸೇನೆ ಅಟ್ಯಾಕ್ ಮಾಡಿದೆ ಇದೇ ರೀತಿಯಾಗಿ ಎಲ್ಲೆಲ್ಲಿ ಈ ಮೋಸ್ಟ್ ವಾಂಟೆಡ್ ಉಗ್ರರು ಅಂತ ಕರೆಸ್ಕೊಂಡವರ ಅಡುಗುತಾಣಗಿದೆ, ಎಲ್ಲೆಲ್ಲಿ ಇವರು ಈ ಕ್ರಿಮಿಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಉಗ್ರರನ್ನ ಬ್ರೈನ್ ವಾಶ್ ಮಾಡುವಂಥದ್ದು. ನೀವು ಈ ತರದ್ದು ಹೋರಾಟ ಮಾಡಬೇಕು, ನೀವು ದಾಳಿ ಮಾಡಬೇಕು, ನೀವು ಸತ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಾ, ಈ ತರದ್ದು ಪ್ರತಿಭಟನೆ, ಈ ತರದ್ದು ಹೋರಾಟ, ಈ ತರದ ಅಟ್ಯಾಕ್ಸ್ ಗಳಲ್ಲಿ ನೀವು ಇರಬೇಕು ಅಂತ ಬ್ರೈನ್ ವಾಶ್ ಮಾಡೋದು. ಮತ್ತೆ ಗಡಿಭಾಗದಿಂದ ಪಾಕಿಸ್ತಾನದಿಂದ ಭಾರತಕ್ಕೆ ಉಗ್ರರನ್ನ ನುಸುಳುವಂತಹ ಕ್ರಿಯೆಯಲ್ಲೂ ಕೂಡ ಇವರು ಆಕ್ಟಿವ್ ಆಗಿದ್ರು. ನೋಡಿ, ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂತಹ ಹಫೀಜ್ ಸಯೀದ್ಗೆ ಈಗ ಢವ ಶುರು ಆಗಿದೆ. ಪಾಕಿಸ್ತಾನಕ್ಕೆ ಈಗ ನುಂಗಲಾರದ ತುತ್ತಾಗಿರೋದು ಏನು ಅಂತಂದ್ರೆ ಒಂದ್ ಕಡೆಯಲ್ಲಿ ತನ್ನ ಜನರನ್ನ ರಕ್ಷಣೆ ಮಾಡ್ಕೋಬೇಕು, ಇನ್ನೊಂದು ಕಡೆಯಲ್ಲಿ ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಕೂಡ ಸಾಕ್ಬೇಕಾಗತ್ತೆ, ಜೊತೆಗೆ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ. ಈತನ ಮನೆಯ ಸುತ್ತಮುತ್ತ ಎಲ್ಲೂ ಕೂಡ 7 ಕಿಲೋಮೀಟರ್ ಸುತ್ತದಲ್ಲಿ ಯಾರು ಹೋಗೋ ಹಾಗಿಲ್ಲ. ಈತನಿಗೆ ಸಪರೇಟ್ ಆದಂತ ನೆಲಮಾಳಿಗೆ ವ್ಯವಸ್ಥೆ ಇದೆ, ಉದ್ಯಾನವನದ ವ್ಯವಸ್ಥೆ ಇದೆ, ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಇದೆ. ಜೊತೆಗೆ ಆ ಒಂದು ಆತ ಸ್ಟೇ ಆಗಿರುವಂತಹ ಮನೆಯ ಭಾಗದಲ್ಲಿ ಯಾವುದೇ ಡ್ರೋನ್ ಹಾರಾಟವೂ ಕೂಡ ಇಲ್ಲ. 4 ಹಂತದ 4 ಸುತ್ತಿನ ಭದ್ರತೆಯನ್ನ ಪಾಕಿಸ್ತಾನ ಸೇನೆ ಇವನಿಗೆ ನೀಡ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಒಂದು ವೇಳೆ ಈ ಹಫೀಜ್ ಸಯೀದ್ನ ಏನಾದ್ರೂ ಭಾರತ ಹೊಡೆದಾಕಿದ್ದ ಹಾಗಿದ್ರಲ್ಲಿ ಆತ ಅಲ್ಲೇ ಇದ್ದಾನೆ ಅಂತ ಗೊತ್ತಾದ್ರೆ ಅದು ಕೂಡ ಮುಖಭಂಗ, ಆತ ಸತ್ತಿದ್ದಾನೆ ಅಂತ ಹೇಳ್ಕೊಂಡ್ರು ಅದು ಕೂಡ ಮುಖಭಂಗ, ಆತ ಸತ್ತಿಲ್ಲ ಅಂತ ಹೇಳಿದ್ರು ಕೂಡ ಸಮಸ್ಯೆ ಆಗತ್ತೆ. ಹಾಗಾಗಿ ಪಾಕಿಸ್ತಾನ ಇದೀಗ ಜನರ ರಕ್ಷಣೆಗಿಂತ ಹೆಚ್ಚಾಗಿ ಈತನ ರಕ್ಷಣೆಗೆ ನಿಂತಿದೆ ಅನ್ನೋದನ್ನ ನಾವು ಗಮನಿಸಬೇಕು.
ಗಮನಿಸಬೇಕಾಗತ್ತೆ. ಸೊ ಪಾಕಿಸ್ತಾನ ಬಹಳಷ್ಟು ಬಾರಿ ಜಾಗತಿಕವಾಗಿ ಬೆತ್ತಲಾಗಿರೋದನ್ನ ನಾವು ನೋಡಿದ್ದೀವಿ ಇಡೀ ರಾಷ್ಟ್ರಗಳ ಮುಂದೆ. ಆದ್ರೂ ಕೂಡ ಪಾಕಿಸ್ತಾನ ನಾನು ಏನು ಮಾಡಿ ಇಲ್ಲ, ನನಗೇನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಮುಗ್ಧ ವರ್ತನೆಯನ್ನ ಏನ್ ಮಾಡ್ತಾ ಇತ್ತೋ ಅದು ಒಂದೊಂದೇ ಗೊತ್ತಾಗಬೇಕು. ಎಷ್ಟು ಉಗ್ರರಿಗೆ ಅವರೆಲ್ಲ ಆಶ್ರಯ ಕೊಟ್ಟಿದ್ದಾರೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಹೈಟೆಕ್ ಆಗಿ ಅವರನ್ನ ನೋಡ್ಕೊಳ್ಳಲಾಗ್ತಾ ಇದೆ ಅನ್ನೋದನ್ನ ಈ ಹಿಂದೆಯಿಂದಲೂ ಕೆಲವು ದೇಶಗಳು ಹೇಳಿದ್ದು ಇದೆ. ಅಮೆರಿಕದ ಮೇಲೆ ಅಟ್ಯಾಕ್ ಆದಂತ ಸಂದರ್ಭದಲ್ಲೂ ಅದನ್ನ ಹೇಳಿದೆ. ಬಟ್ ಅದು ಯಾವುದನ್ನು ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಂತ ಪಾಕಿಸ್ತಾನಕ್ಕೆ ಯಾವಾಗ ಭಾರತ ನಿಮ್ಮಲ್ಲಿ ಉಗ್ರರಿಲ್ಲ ಅಂತ ಹೇಳಿದ್ರೆ ಇವುಗಳಿಗೆ ಏನು ಅಂತ ಕರೆಕ್ಟ್ ಆಗಿ 9 ಪಾಯಿಂಟ್ಗಳನ್ನ ಟಾರ್ಗೆಟ್ ಮಾಡುತ್ತೆ. ಸೊ ಆ 9 ಟಾರ್ಗೆಟ್ ಪಾಯಿಂಟ್ಗಳನ್ನ ನಾವು ನೋಡಿದಾಗ 9 ಟಾರ್ಗೆಟ್ ಪಾಯಿಂಟ್ಗಳು ಈ ಹಿಂದೆ ಭಾರತದಲ್ಲಿ ಅಟ್ಯಾಕ್ ಆಗಿದ್ದು, ಮುಂಬೈ ದಾಳಿ ಆಗಿರಬಹುದು ಅಥವಾ ಪುಲ್ವಾಮಾ ಅಟ್ಯಾಕ್ ಆಗಿರಬಹುದು, ಈ ತರದ ಅನೇಕ ದಾಳಿಗಳಿಗೆ ರುವಾರಿಯಾದಂತ ಪ್ಲೇಸಸ್, ಅನೇಕ ಈ ಅಟ್ಯಾಕ್ ಗಳಿಗೆ ಸ್ಕೆಚ್ ಹಾಕಿದಂತ ಪ್ಲೇಸಸ್, ಅಲ್ಲೇ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಬಾಂಬಿಂಗ್ ಹೇಗ್ ಮಾಡಬೇಕು, ಬಾಂಬ್ ಹೇಗ್ ತಯಾರಿಕೆ ಮಾಡಬೇಕು, ಹೈಲಿ ಟೆಕ್ನಾಲಜಿ ಆಗಿ ನಾವು ಯಾವ ರೀತಿಯಾಗಿ ಉಗ್ರರು ಕೂಡ ಅಪ್ಗ್ರೇಡ್ ಆಗಬೇಕು, ಅಪ್ಡೇಟ್ ಆಗಬೇಕು, ಅದೆಲ್ಲವನ್ನ ಅದೇ ಮದರಸೆಗಳಲ್ಲಿ ಅದೇ ಮಸೀದಿಗಳಿಗೆ ಇವ್ರು ಟ್ರೈನಿಂಗ್ ಮಾಡ್ತಾ ಇದ್ರು. ಸೊ ಯಾವ್ದು ಇತ್ತು ಅದನ್ನೇ ಹುಡುಕಿ ಈಗ ಅಟ್ಯಾಕ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ 90ಕ್ಕೂ ಹೆಚ್ಚು ಉಗ್ರರನ್ನ ಉಡೀಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದರ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು. ಪಾಕಿಸ್ತಾನ ಅಂತೂ ಇದನ್ನ 100 ಆಯ್ತು 200 ಆಯ್ತು ಅಂತ ಹೇಳಿಕೊಳ್ಳೋ ಚಾನ್ಸಸ್ ಇಲ್ಲ. ಆದ್ರೆ ನಮಗೆ ಬೆಳಗ್ಗೆ ನೋಡಿದಂತ ಸಂದರ್ಭದಲ್ಲಿ 50, 70, 75, 80 ಅಂತ ಇದ್ದಿದ್ದು ಈಗ 100ರ ಗಡಿ ದಾಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನೊಂದು ಗಮನಿಸಬೇಕಾಗಿರುವಂತ ವಿಚಾರ, ಭಾರತ ಕೂಡ ಎಲ್ಲದಕ್ಕೂ ಸನ್ನದ್ಧ ಆಗಿದೆ, ಎಲ್ಲದಕ್ಕೂ ತಯಾರಿ ಆಗಿದೆ. ನಾವೀಗ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಯಾವ ರೀತಿಯಾಗಿ ರಿವರ್ಸ್ ಬ್ಯಾಕ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡಿಗೆ ಈ ಅಟ್ಯಾಕ್ ಅನ್ನ ಮಾಡಿರೋದು ಒಂದು. ಎರಡನೇದು, ಪಾಕಿಸ್ತಾನ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರು ಮಾಡುವುದಕ್ಕೆ ಶಕ್ತಿ, ಸಾಮರ್ಥ್ಯ, ಬಲಾಢ್ಯ ಅಂತ ಇದೆಯಾ ಅಂತ ನಾವು ಗಮನಿಸಿದಾಗ ನಮ್ಮ ಭಾರತೀಯ ಸೇನೆಯ ಮುಂದೆ, ನಮ್ಮ ಭಾರತದ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನದ ಸಾಮರ್ಥ್ಯ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇನ್ನು ಪಾಕಿಸ್ತಾನ ಭಾರತದ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ದೇ ಆಗಿದ್ದಲ್ಲಿ, ಈಗ ಭಾರತ ಮಾಡಿದಷ್ಟು ಎಫೆಕ್ಟಿವ್ ಆಗಿ ಅಟ್ಯಾಕ್ ಮಾಡಿದ್ದೇ ಆಗಿದ್ದಲ್ಲಿ ಅದು ಪಾಕಿಸ್ತಾನದ ಸರ್ವನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೂ. ಆಪರೇಷನ್ ಸಿಂಧೂರ ನಡೆದ್ರು ಕೂಡ ಅದಾದ ನಂತರನೂ ಈ ಒಂದಷ್ಟು ಜಾಗಗಳಲ್ಲಿ, ಲಾಹೋರ್ ಇರ್ಬೋದು, ಈ ಪಂಜಾಬ್ ಇರ್ಬೋದು, ಆ ಪ್ರದೇಶಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ ಒಂದಷ್ಟು ಜೆಟ್ಗಳು ಬಂದಿದ್ವು. ಆ ಜೆಟ್ಗಳನ್ನ ಕೂಡ ಈಗಾಗಲೇ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಈ ಒಂದು ಕಾರ್ಯಾಚರಣೆ ಹೇಗಿತ್ತು ಅಂತ? ಎಸ್, ಓಕೆ. ಯಾವಾಗ ಭಾರತ ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲೂ ಕೂಡ ಅಟ್ಯಾಕ್ ಮಾಡಬಹುದು ಅನ್ನೋದು ಗೊತ್ತಾಯ್ತು, ಆ ಸಂದರ್ಭದಿಂದಲೂ ಕೂಡ ಅಲರ್ಟ್ ಆಗಿಯೇ ಇತ್ತು. ಪಾಕಿಸ್ತಾನ ಮೈ ಮರ್ತಿತ್ತು ಅಥವಾ ಪಾಕಿಸ್ತಾನ ಬಾಯಿ ಮಾತಿಗೆ ಮಾತ್ರ ಹೇಳ್ಕೊಂಡಿತ್ತು ಭಾರತ ಅಟ್ಯಾಕ್ ಮಾಡಲ್ಲ ಅಂತ ಅನ್ಸುತ್ತೆ, ಪ್ರತಿ ಬಾರಿಯಂತೆ ಎಚ್ಚರಿಕೆ ಕೊಟ್ಟು ಬಿಟ್ಬಿಡುತ್ತೇನೋ ಅಂತ ಪಾಕಿಸ್ತಾನ ಮೈ ಮರ್ತಿದ್ರು. ಭಾರತ ಮಾತ್ರ ಮೈ ಮರ್ತಿಲ್ಲ. ಎಲ್ಲೆಲ್ಲಿಂದ ಅಟ್ಯಾಕ್ ಮಾಡಬಹುದು, ಯಾವ್ಯಾವ ಪ್ರಮುಖ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಬಹುದು, ಯಾವ್ಯಾವ ಗಡಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಬಹುದು, ಯಾವ ರೀತಿಯಾಗಿ ಅಟ್ಯಾಕ್ಗೆ ಪ್ಲಾನ್ ಮಾಡ್ಕೊಳ್ಬಹುದು, ಇದೆಲ್ಲವೂ ಕೂಡ ಭಾರತ ಸೇನೆಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ಈ ಜೆಟ್ಗಳನ್ನ ಹೊಡೆದುಳಿಸಲಾಗಿದೆ. ಸೊ ಪ್ರಮುಖವಾಗಿ ಪಾಕಿಸ್ತಾನದ ಪ್ರತಿ ಒಂದು ನಡೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವುದರಲ್ಲಿ ಭಾರತ ಸಕ್ಸಸ್ ಆಗಿತ್ತು. ಈ ಹಿಂದಿನ ಪಂಜಾಬ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪಾಕಿಸ್ತಾನದ ರಾ ಏಜೆಂಟ್ಗಳನ್ನ ಬಂಧಿಸುವಲ್ಲಿ ಭಾರತ ಯಶಸ್ವಿ ಕೂಡ ಆಗಿತ್ತು. ಸೊ ಈ ಮುಖಾಂತರವಾಗಿ ಇನ್ ಡೀಟೇಲ್ ಆಗಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಂತ ಭಾರತ ಎಲ್ಲದಕ್ಕೂ ಅಲರ್ಟ್ ಆಗಿದ್ದು ಪಾಕಿಸ್ತಾನಕ್ಕೆ ಸರಿಯಾದಂತ ಉತ್ತರವನ್ನ ಕೊಟ್ಟಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ನೀತಿ ಡೀಟೇಲ್ಸ್ಗೆ. ಎಸ್, ನೀವು 9 ಪ್ರದೇಶಗಳನ್ನ ಯಾವ ರೀತಿಯಾಗಿ ಉಗ್ರರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿತ್ತು ಅಂದ್ರೆ ನೋಡಿ, ಹೇಗ್ ಟಾರ್ಗೆಟ್ ಮಾಡ್ತಾರೆ, ಯಾವಾಗ ಅಟ್ಯಾಕ್ ಆಗುತ್ತೆ ಅದೆಲ್ಲದ್ರ ಬಗ್ಗೆ ಕೂಡ ಮೊದಲೇ ಗೊತ್ತಿರೋದಿಲ್ಲ. ಈ ರೀತಿ ಅಟ್ಯಾಕ್ ಆದ ನಂತರ ಒಂದ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ನೋಡಿ, ಪಾಕಿಸ್ತಾನದ ಉಗ್ರರು, ಪಾಕಿಸ್ತಾನದಿಂದ ಪೋಷಿತ ಆದಂತ ಉಗ್ರರು ಬಂದು ಬೈಸರನ್ ಕಣಿವೆಯಲ್ಲಿ ಯಾವ ರೀತಿಯಾಗಿ ಹೆಂಗಸರನ್ನ ಹೆದರಿಸಿ ಅವ್ರ ಗಂಡಂದ್ರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿ ಹೋದ್ರಲ್ಲ, ಅವರಿಗೆ ತಕ್ಕನಾದಂತ ಪಾಠವನ್ನ ಕಲಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ ಅಂದ್ರೆ ಹೆಣ್ಣಿನ ಸಿಂಧೂರಕ್ಕೆ, ಸೌಭಾಗ್ಯಕ್ಕೆ ಕೈ ಇಟ್ಟವರು ಯಾರೂ ಕೂಡ ಉಳಿಯೋದಿಲ್ಲ. ಹಿಂದೆ ಪುರಾಣಗಳಲ್ಲೂ ಕೂಡ ಆ ರೀತಿ ಕೈ ಹಾಕ್ತವ್ರು ಉಳಿದಿಲ್ಲ. ಈಗಲೂ ಕೂಡ ನೀವು ಭಾರತೀಯರ ಅಥವಾ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಕೈ ಹಾಕ್ತೀರಾ, ಅವರ ಸೌಭಾಗ್ಯವನ್ನ ಕಸಿದ್ಕೊಳ್ತೀರಾ, ಅವ್ರ ಎದುರುಗಡೆನೆ ಅವರ ಗಂಡಂದಿರನ್ನ ಹತ್ಯೆ ಮಾಡ್ತೀರಾ ಅಂದ್ರೆ ಅದಕ್ಕೆ ಸುಮ್ಮನೆ ಕೂರೋದಕ್ಕಾಗಲ್ಲ.